ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಶಾಸಕಾಂಗ ಸಭೆ, ಕೈ ಶಾಸಕಾಂಗ ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಬಣ ಬಡಿದಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಕೈಪಾಳ್ಯದಲ್ಲಿ ತಾರಕಕ್ಕೇರಿರೋ ಹೊತ್ತಲ್ಲಿ, ಜಟಾಪಟಿ ತಾರಕಕ್ಕೇರಿರೋ ಹೊತ್ತಲ್ಲಿ ನಡೀತಿರುವಂತಹ ಮೀಟಿಂಗ್ ಹೈಕಮಾಂಡ್ನಿಂದ ಕಟ್ಟುನಿಟ್ಟಿನ ಆದೇಶ, ಯಾವ ಕಾರಣಕ್ಕೂ ಉಸಿರು ಹೊರಗಡೆ ಬರಬಾರ್ದು. ಬಣ ಅಥವಾ CM ಕುರ್ಚಿ, KPCC ಅಧ್ಯಕ್ಷ ಸ್ಥಾನ, ಬಹಿರಂಗ ಹೇಳಿಕೆಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಉಸಿರು ಬಿಡಬಾರ್ದು ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸೋದಕ್ಕೆ ಹೈಕಮಾಂಡ್ ಸೂಚನೆ ಬಂದಾಗಿದೆ. ಸೊ ಶಾಸಕಾಂಗ ಸಭೆಯಲ್ಲಿ ಏನೇನು ಚರ್ಚೆಗಳಾಗ್ತವೆ, ಯಾವೆಲ್ಲ ರೀತಿಯ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ, ಒನ್ ಮ್ಯಾನ್ ಒನ್ ಪೋಸ್ಟ್ ಮೆಸೇಜನ್ನು ಈ ಮೀಟಿಂಗ್ ಮೂಲಕವೂ ಶಾಸಕರು ಹೈಕಮಾಂಡ್ಗೆ ರವಾನಿಸಲಿದ್ದಾರಾ, KPCC ಅಧ್ಯಕ್ಷ ಸ್ಥಾನದಿಂದ DK ಇಳಿಸುವಂಥ ಪ್ಲಾನ್ ಇನ್ನೊಂದು ಹಂತದಲ್ಲಾಗುತ್ತಾ ಅನ್ನೋದು ಕುತೂಹಲಕಾರಿಯಾಗಿದೆ. ಇದಕ್ಕೂ ಮುನ್ನವೇ, ಶಾಸಕಾಂಗ ಸಭೆಗೂ ಮುನ್ನವೇ DKಗೆ ಶಾಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಒನ್ ಬೈ ಒನ್ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಈ ಸಭೆಯಲ್ಲಿ ಏನೇನು ಸಂದೇಶ ರವಾನೆ ಆಗುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಮುನ್ನವೇ ಒಂದು ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. CM ಕುರ್ಚಿ ಖಾಲಿ ಇದೆ ಅಂತ ಹೇಳಿದವ್ರು ಯಾರು? ಸಿದ್ದರಾಮಯ್ಯನವರು ಇಳಿಸ್ಬಿಡ್ತಾರೆ. ಯಾರು ಹೇಳಿದ್ದು? CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳುವ ಮೂಲಕ ಹೈಕಮಾಂಡ್ಗೂ ಮೆಸೇಜ್ ಕೊಟ್ಟು ರಾಜ್ಯ ನಾಯಕರಿಗೂ ಕೂಡ ಒಂದು ಕ್ಲಿಯರ್ ಮೆಸೇಜನ್ನು ಪಾಸ್ ಮಾಡಿರೋದು. ಹೆಚ್ಚು ಕಡಿಮೆ ಆದರೆ ಕುರ್ಚಿ ಮತ್ತೊಂದು ಅಂತ ಬೇರೆಯವರು ಯಾರಾದರೂ ಅಡ್ಡಗಾಲು ಹಾಕೋದಕ್ಕೆ ಬಂದರೆ ಏನಾಗಬಹುದು ಅನ್ನುವಂಥ ಸಂದೇಶವನ್ನು ಡೈರೆಕ್ಟಾಗಿ ಕೊಡೋ ತನಕ ಕ್ಲಾರಿಟಿ ತಗೊಂಡ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಅಧಿಕಾರ ಹಂಚಿಕೆ ಮತ್ತೊಂದು ಅಂತ ಏನಾದರೂ ತಮ್ಮ ಆದೇಶ ಪಾಲಿಸಬೇಕು ಅಂದರೆ ನೋಡೋಣ. ಆದರೆ ಇಷ್ಟು ವರ್ಷ ಅಂತ ಏನೂ ಆಗಿಲ್ಲ ಇದುವರೆಗೆ, ಅಂಥ ಮಾತುಕತೆ ಒಪ್ಪಂದ ಆಗೇ ಇಲ್ಲ ಅಂತ ಮಾತ್ರ ಹೇಳಿದರು ಸಿದ್ದರಾಮಯ್ಯನವರು. ಹೈಕಮಾಂಡ್ ಏನು ಹೇಳುತ್ತೋ ಮುಂದೆ ನೋಡೋಣ, ಇದುವರೆಗಂತೂ ಏನು ಹೇಳಿಲ್ಲ ಅಂತ ಅಧಿಕಾರ ಹಂಚಿಕೆಯ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಈ ಡಿನ್ನರ್ ಮೀಟಿಂಗಲ್ಲಿ ಅನ್ನೋ ಸುದ್ದಿ ಹೊರಗಡೆ ಬಂದಿತ್ತು. ಈಗ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಹುದು ಅಂತ ಮಾತುಗಳು ಬರ್ತಿದ್ದಾವೆ. ಬಟ್ CM ಕುರ್ಚಿ ಖಾಲಿ ಇಲ್ಲ, ನೆನಪಿರಲಿ ಅಂತ. ಮತ್ತೊಂದು ಕಡೆ KPCC ಅಧ್ಯಕ್ಷ ಕುರ್ಚಿಯನ್ನು ಏರಲೇಬೇಕು ಅಂತ ನಿರ್ಧಾರ ಮಾಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ DKಗೆ ಸೆಡ್ಡು ಹೊಡೆಯೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರು ಬೇರೆ ಎಲ್ಲರಿಗಿಂತ ಯಾಕೆ ಪವರ್ಫುಲ್ ಅನಿಸ್ತಿದ್ದಾರೆ? ಅವರು ಒಬ್ಬರು ಮಂತ್ರಿ, ಸತೀಶ್ ಜಾರಕಿಹೊಳಿನೂ ಮಂತ್ರಿ, DCM ಸ್ಥಾನಕ್ಕೆ ಸಾಂವಿಧಾನಿಕವಾಗಿ ಯಾವುದೇ ಮಾನ್ಯತೆ ಇಲ್ಲ, ಆದರೆ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಲ್ಲಿಂದ ದಿಲ್ಲಿ ತನಕ ಅವ್ರದ್ದೆಲ್ಲ ನಡೆಯುತ್ತೆ. ಅಲ್ಲಿಂದ ಇಳಿಸಿದ್ರೆ ತಾನೇ ಅವರ ವೇಗಕ್ಕೆ ಬ್ರೇಕ್ ಹಾಕೋಕೆ ಸಾಧ್ಯ. DK ಶಿವಕುಮಾರ್ ಅವ್ರು ಹೇಳ್ತಿರೋದೇನು? ನಾನು ಅಧ್ಯಕ್ಷನಾಗ ಬಂದ ಮೇಲೆ ಪಕ್ಷಕ್ಕೆ 75 ಸ್ವಂತ ಕಚೇರಿಗಳು ಬಂದಿದ್ದಾವೆ, ಅದನ್ನು 100 ಗಡಿ ದಾಟಿಸುವಂಥ ಪ್ರಯತ್ನದಲ್ಲಿದ್ದೀನಿ, ಪಕ್ಷಕ್ಕೆ ಎಲ್ಲ ರೀತಿಯಿಂದ ಬಲ ಕೊಟ್ಟಿದ್ದೀನಿ, ಸಾಕಪ್ಪ ನಿನ್ನ ಕೆಲಸ ಮಾಡಿದ್ದು, ಇಳಿ ಕೆಳಗೆ ಅಂದರೆ ಇಳಿತೀನಿ, DCM ಕುರ್ಚಿ ಬಿಡು ಅಂದರೂ ಬಿಡ್ತೀನಿ, ಯಾರು CM ಅಂತ ಕೂಗೋದು ಬೇಡ, ಶಾಸಕರ ಬೆಂಬಲನೂ ಬೇಡ ಅಂತೆಲ್ಲ ಅಬ್ಬರಿಸಿದ್ರು. ಹೈಕಮಾಂಡ್ ಆಶೀರ್ವಾದ ಒಂದೇ ಸಾಕು ಅನ್ನೋ ಮೂಲಕ ನಾನು ಅಲ್ಲಿಂದನೇ ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋ ರೀತಿ ಸಂದೇಶ ಕೊಟ್ಟಿದ್ದಂಥ DKಗೀಗ ಡಿಚ್ಚಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಯಾವುದೇ ಗೊಂದಲ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇಲ್ಲ ಕುರ್ಚಿ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ, ಬೃಹತ್ ಸಮಾವೇಶವನ್ನ ಮಾಡೋದಕ್ಕೆ ಸದ್ದಿಲ್ಲದೆ ತಯಾರಿ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಫೆಬ್ರವರಿ ಮೊದಲ ವಾರದಲ್ಲಿ 2 ಅಥವಾ 3ನೇ ತಾರೀಕು ಚಿತ್ರದುರ್ಗದಲ್ಲಿ, ಕೋಟೆನಾಡು ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ತಯಾರಿ ಮಾಡಿದ್ದಾರೆ ಅನ್ನೋದು ಕೇಳಿಬರ್ತಿರೋದು. ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ದಾವಣಗೆರೆ, ಹಾವೇರಿ, ವಿಜಯನಗರ ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ದೊಡ್ಡ ಪ್ರಭಾವ ಇದೆ, ಎಲ್ಲರನ್ನ ಸೇರಿಸೋದು. CM ಕುರ್ಚಿಗೂ ನಾನು ಆಕಾಂಕ್ಷಿ 28ಕ್ಕೆ ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಧ್ಯಕ್ಷ ಕುರ್ಚಿ ಏರೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಶಿಗ್ಗಾವಿಯಲ್ಲಿ ಗೆಲ್ಲಿಸಿದ್ದಿರಬಹುದು, ಚನ್ನಪಟ್ಟಣ DKದಾದ್ರೆ ಶಿಗ್ಗಾವಿ ನಂದು ಅನ್ನುವಂಥ ದಾಳು ಉರುಳಿಸಿದ್ದಾಗಿದೆ. DK ಶಿವಕುಮಾರ್ ಅವರು ತನ್ನನ್ನು ಇಳಿಸಿದ್ರೆ KPCC ಅಧ್ಯಕ್ಷ ಸ್ಥಾನದಿಂದ ಸುರೇಶ್ ಅವ್ರನ್ನ ಕೂರಿಸಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅನ್ನೋ ಸುದ್ದಿ. ಅಂಥದ್ದಕ್ಕೆ ಯಾವ ಕಾರಣಕ್ಕೂ ದಾರಿ ಮಾಡಿಕೊಡಬಾರ್ದು ಅಂತ ಈಗ ಸತೀಶ್ ಜಾರಕಿಹೊಳಿ ಅವರ ಶಕ್ತಿ ಪ್ರದರ್ಶನ ಭರ್ಜರಿಯಾಗಿ ನಡೀತಾ ಇದೆ. ಯಾವುದೇ ಮೀಟಿಂಗಿಗೆ ಬ್ರೇಕ್ ಆಗಲಿ, ಡಿನ್ನರ್ಗೆ ಬ್ರೇಕ್ ಆಗಲಿ, ಸತೀಶ್ ಜಾರಕಿಹೊಳಿ ಅವರಂತೂ ಸೈಲೆಂಟ್ ಆಗಿರೋ ಥರ ಕಾಣಿಸ್ತಾನೇ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೇರೆ ಬೇರೆ ಪಕ್ಷಗಳಿಂದನೂ ಆಫರ್ಗಳಿವೆ ಅನ್ನೋ ಸುದ್ದಿಗಳು ಆಗಾಗ ಹೊರಗಡೆ ಬರ್ತಿರ್ತವೆ. ಯಾಕೆ ಅಂದರೆ ಇಷ್ಟೇ ಕಾರಣ, ಇಲ್ಲ ಅವಕಾಶ ಕೊಡಲಿಲ್ಲ ಅಂದರೆ ಬೇರೆ ಆಪ್ಷನ್ ಇದೆ ನಮಗೆ ಅನ್ನುವ ಮೆಸೇಜನ್ನು ತಲುಪಿಸೋದು. ಈಗ
ಸತೀಶ್ ಜಾರಕಿಹೊಳಿ ಅವರು ಶಕ್ತಿ ಪ್ರದರ್ಶನಕ್ಕೆ, ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಅಂದರೆ ಅರ್ಥ ಅವರು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ಗೆಲ್ಲ ಕಡೆಯಿಂದ ಡೈನಮೈಟ್ ಇರುವಂಥ ಪ್ರಯತ್ನ ಆಗ್ತಿದೆ. ಬಂಡೆ ಮತ್ತಷ್ಟು ಸಿಡಿದೆದ್ದು ಗಟ್ಟಿಯಾಗತ್ತಾ ಅಥವಾ ಪುಡಿ ಪುಡಿ ಆಗುತ್ತಾ ಅನ್ನೋದೇ ಈಗ ಕೈಪಾಳ್ಯದಲ್ಲಿರುವಂಥ ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.